ಇನ್ನು ಪರಪ್ಪನ ಅಗ್ರಹಾರದಲ್ಲಿ ಕೈದಿಗಳು ಎಂತ ಐಷಾರಾಮಿ ಜೀವನವನ್ನ ನಡೆಸ್ತಾ ಇದ್ದಾರೆ ಅನ್ನೋದಕ್ಕೆ ಸಾಕಷ್ಟು ವಿಡಿಯೋಗಳು ಸಾಕ್ಷ್ಯ ಹೇಳಿತ್ತು. ಈ ಸಾಲು ಸಾಲು ಅಕ್ರಮ ಕೇಸ್ನ ಬೆನ್ನಲ್ಲೇ ಮತ್ತಷ್ಟು ಅಧಿಕಾರಿ ಹಾಗೆ ಸಿಬ್ಬಂದಿಯ ತಲೆದಂಡ ಸಾಧ್ಯತೆಗಳು ಕೂಡ ಕಂಡು ಬರ್ತಾ ಇದೆ. ಈಗಾಗಲೇ ಕೆಲ ಅಧಿಕಾರಿಗಳ ತಲೆದಂಡ ಆಗಿದೆ. ರಾಜಾತಿಥ್ಯ ಪ್ರಕರಣ ತನಿಖೆಗೆ ಕಮಿಟಿ ಕೂಡ ಆಗಮಿಸಿದೆ. ಎಲ್ಲಾ ಬಾರಕ್ಗಳಿಗೆ ಭೇಟಿಯನ್ನು ನೀಡಿ ಮಾಹಿತಿಯನ್ನ ಕಲೆ ಹಾಕಿದೆ. ಪ್ರಾಥಮಿಕ ಮಾಹಿತಿಯನ್ನ ಕಲೆ ಹಾಕಿ ಇದೀಗ ಕಮಿಟಿ ವಾಪಸ್ ಆಗಿದೆ. ಮುಂದಿನ ದಿನಗಳಲ್ಲಿ ಈ ತನಿಖೆ ಚುರುಕುಗೊಳ್ಳುತ್ತೆ. ಮತ್ತಷ್ಟು ಅಧಿಕಾರಿಗಳು ಹಾಗೆ ಸಿಬ್ಬಂದಿಯ ತಲೆದಂಡದ ಸಾಧ್ಯತೆ ಇದೆ. ಐಷಾರಾಮಿ ಜೀವನ ನಡೆಸ್ತಾರೆ, ಅದ್ದೂರಿಯಾಗಿ ಬದುಕ್ತಾರೆ, ಎಲ್ಲಾ ಸೌಲಭ್ಯಗಳು ಸಿಗುತ್ತೆ, ದುಡ್ಡು ಕೊಟ್ರೆ ಸಾಕು. ಬರ್ತ್ಡೇ ಪಾರ್ಟಿಗಳು ಸೆಲೆಬ್ರೇಟ್ ಆಗುತ್ತೆ, ಕೇಕ್ಗಳು ಜೈಲೊಳಗೆ ಬರುತ್ತೆ, ಬಿರಿಯಾನಿ ಊಟ ಇರುತ್ತೆ, ಅವ್ರಿಗೆ ಬೇಕಿರುವಂತ ಅಡುಗೆನ ಮಾಡ್ಕೋಬಹುದು. ಆಮೇಲೆ ಇತ್ತೀಚೆಗೆ ವೈರಲ್ ಆಗಿರುವಂತ ಕೆಲ ವಿಡಿಯೋಗಳು ನಿಜಕ್ಕೂ ಬೆಚ್ಚಿ ಬೀಳಿಸುತ್ತೆ. ಭಯೋತ್ಪಾದಕರ ಕೈಯಲ್ಲಿ ಮೊಬೈಲ್ ಇದೆ. ಉಮೇಶ್ ರೆಡ್ಡಿ ಅಂತಹ ಕ್ರಿಮಿ ಟಿವಿ ನೋಡಿಕೊಂಡು ಮೊಬೈಲ್ನಲ್ಲಿ ಮಾತನಾಡಿಕೊಂಡು ತನಗೆ ಬೇಕಿದ್ದಂಥ ಕುಕಿಂಗ್ ಅನ್ನ ಮಾಡಿಕೊಂಡು ಬಹಳ ಆರಾಮಾಗಿ ಜೈಲಿನಲ್ಲಿ ದಿನ ಕಳೀತಾ ಇದ್ದಾರೆ. ಕೈದಿಗಳು ಡ್ಯಾನ್ಸ್ ಮಾಡ್ತಾರೆ, ತಟ್ಟೆ ಡ್ರಮ್ಗಳನ್ನೆಲ್ಲ ಬಾರಿಸಿ ಜೈಲೊಳಗಡೆ ಕುಣಿದು ಕುಪ್ಪಳಿಸ್ತಾರೆ. ಸೊ ಇದಕ್ಕೆ ಸಂಬಂಧಪಟ್ಟ ಹಾಗೆ ಇದೀಗ ತನಿಖೆ ಕೂಡ ಚುರುಕುಗೊಳ್ತಾ ಇದೆ. ಪ್ರತಿನಿಧಿ ರಾಮ್ ಇದಕ್ಕೆ ಸಂಬಂಧಪಟ್ಟಾಗ ಮಾಹಿತಿಯನ್ನ ಕೊಡ್ತಾರೆ. ರಾಮ್, ಇವತ್ತಿನ ಭೇಟಿಯಲ್ಲಿ ಏನೇನಾಗಿದೆ, ಏನೇನ್ ಮಾಹಿತಿಗಳು ಕಲೆ ಹಾಕಿದ್ದಾರೆ, ಏನ್ ಗೊತ್ತಾಗ್ತಾ ಇದೆ ರಾಮ್? ಏನು ಪರಪ್ಪನಗರದಲ್ಲಿ ಜೈಲಿನಲ್ಲಿ ವಿಡಿಯೋ ವೈರಲ್ ಪ್ರಕರಣದ ಏನು ಸರ್ಕಾರ ಒಂದು ಕಮಿಟಿಯನ್ನು ರಚನೆ ಮಾಡಿತ್ತು. ಏನು ಗೃಹ ಸಚಿವರು ಒಂದು ಕಮಿಟಿ ರಚನೆ ಮಾಡಿದ್ದು. ಕಮಿಟಿಯಲ್ಲಿ ಏನು ಎಡಿಜಿಪಿ ಹಿತೇಂದ್ರ ನೇತೃತ್ವದಲ್ಲಿ ತಂಡ ಇವತ್ತು ಅಂದ್ರೆ ಕಮಿಟಿ ರಚನೆ ಆಗಿತ್ತು. ಇಂದು ಏನು ಈ ತಂಡ ಏನಿದೆ ಪರಪ್ಪನ ಜೈಲಿಗೆ ಭೇಟಿ ನೀಡಿ ಅಂದ್ರೆ ಉಮೇಶ್ ರೆಡ್ಡಿ ಇರ್ಬೋದು, ಶಕೀಲ್ ಮನ್ನಾ ಇರ್ಬೋದು, ಏನು ಐಸಿಸಿ ಉಗ್ರ ಶಕೀಲ್ ಮನ್ನಾ ಇರ್ಬೋದು, ಮತ್ತೆ ತರುಣ್ ಪೊಟ್ರು ಇರ್ಬೋದು, ಇವರು ಮೂವರನ್ನು ವಿಚಾರಣೆ ಮಾಡಿ ಮತ್ತೆ ಎಲ್ಲಾ ಬ್ಯಾರಕ್ಗಳಲ್ಲೂ ಭೇಟಿ ನೀಡಿ ಮತ್ತೆ ಈಗ ವಾಪಸ್ ಆಗಿರ್ಬೋದು. ಅಂದ್ರೆ ಇವರನ್ನ ಭೇಟಿ ಮಾಡಿ ಬಳಿಕ ಅಂದ್ರೆ ಏನು ಉಮೇಶ್ ರೆಡ್ಡಿ ಅವರ ತನಿಖೆ ನಡೆಸಿರುವಂತದ್ದು, ಮತ್ತೆ ಐಸಿಸಿ ಉಗ್ರ ಏನು ಶಕೀಲ್ ಮನ್ನಾನ ತನಿಖೆ ನಡೆಸಿರುವಂತದ್ದು, ಮತ್ತೆ ತರುಣ್ ಕೊಟ್ಟರು ಸಹ ತನಿಖೆ ಮಾಡಿ ಪ್ರಾಥಮಿಕ ವರದಿಯನ್ನ ತಗೊಂಡು ಮತ್ತೆ ಈಗ ವಾಪಸ್ ಆಗಿರುತ್ತದೆ ಕಮಿಟಿ. ಅಂದ್ರೆ ಈ ಕಮಿಟಿ ವಾಪಸ್ಸಾದ ಬಳಿಕ ಅಂದ್ರೆ ಏನಂದ್ರೆ ಈಗ ಜೈಲಿನಲ್ಲಿ ಅಧಿಕಾರಿಗಳು ಮತ್ತೆ ಇವರಿಗೆ ಮೊಬೈಲ್ ಯಾವ ರೀತಿ ಬಂತು, ಹೇಗೆ ಬಂತು, ಯಾರಾದ್ರೂ ಸಿಬ್ಬಂದಿಗಳಿಗೆ ತಂದ್ಕೊಟ್ಟಿದಾರಾ, ಇಲ್ಲ ಅಧಿಕಾರಿಗಳೆಲ್ಲ ತಂದ್ಕೊಟ್ಟಿದಾರಾ, ಈ ಎಲ್ಲ ಬಗ್ಗೆ ತನಿಖೆ ನಡೆಸಿ ಈಗ ವಾಪಸ್ ಆಗಿರೋದು. ಮತ್ತಷ್ಟು ಈಗ ಜೈಲಿನ ಸಿಬ್ಬಂದಿ ಇರ್ಬೋದು, ಅಧಿಕಾರಿಗಳಿಗೆ ಮತ್ತಷ್ಟು ಸಂಕಷ್ಟ ಎದುರಾಗಿರೋದು. ಚೈತ್ರ. ರೈಟ್, ಥ್ಯಾಂಕ್ ಯು ರಾಮ್ ಮಾಹಿತಿಗಾಗಿ.